ಹಾಯ್, ನಾನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ಸೋಮವಾರ ವ್ರತದ ಕೊನೆಯ ವಾರ ಆಗಿರೋದ್ರಿಂದ ಸಾಕಷ್ಟು ಜನ ಮುತ್ತೈದೆಯರಿಗೆ ಬರೋದಕ್ಕೆ ಹೇಳಿದೆ. ಅವರೆಲ್ಲರಿಗೂ ಕೂಡ ಅಡುಗೆ ಮಾಡಬೇಕು ಅಂತ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ವಾರ ಎಲ್ಲನೂ ಮಾಡಿಕೊಂಡು ಮಧ್ಯಾಹ್ನದಿಂದನೇ ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಯಾಕಂದರೆ ನಾನು, ನಮ್ಮದು ಮತ್ತು ನನ್ನ ತಂಗಿ ಇದ್ಲು. ನನ್ನ ಮಗಳು ನನ್ನ ಮಗಳು ಇನ್ನೂ ಚಿಕ್ಕವಳು, ತುಂಬ ತೀಟೆ ಮಾಡ್ತಾಳೆ. ಹಾಗಾಗಿ ಅವಳನ್ನ ನೋಡ್ಕೊಳ್ಳೋಕ್ಕೆ ಒಬ್ರು ಇರಬೇಕು. ನನ್ನ ತಂಗಿನ ಅಮ್ಮನ ನೋಡ್ಕೊಳಕ್ಕೆ ಹೇಳಿ ಅಡುಗೆ ಎಲ್ಲ ನಾನೇ ಮಾಡ್ಕೊಳ್ತಿದ್ದೆ. ಒಂದು 15-20 ಜನಕ್ಕೆ ಆಗುವಷ್ಟು ಅಡುಗೆ ಮಾಡ್ಕೊಳ್ತಾ ಇದ್ದೆ. ಇನ್ನು ಸ್ವಲ್ಪ ಮಶಪ್ಪನ್ನು ಮಾಡ್ಕೊಳ್ಳೋಣ ಅಂತ ನಮ್ಮತ್ತೆ ಸ್ವಲ್ಪ ಊರಿಂದನೇ ಸೊಪ್ಪು ಕೊಟ್ಟು ಕಳಿಸಿದ್ರು. ಅದೇ ಸೊಪ್ಪನ್ನು ಹಾಕಿ ಈ ಮಶಪ್ಪಿಗೆ ನಾವು ಒಂದು 2 ಥರ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೇಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನಾವೆಷ್ಟು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಸ್ವಲ್ಪ ಕಾಯಿ ತುರಿ, ನಾನು 1 ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತೀನಿ. ಮಾಮೂಲಿ ನಾವು ಅನ್ನ ಮಾಡ್ಕೊಳ್ತೀವಲ್ಲ ಅದೇ ಅಕ್ಕಿನ ಹಾಕ್ಕೊಳ್ತೀನಿ. ಇಷ್ಟನ್ನು ಹಾಕ್ಬಿಟ್ಟು 3-4 ವಿಷಿಲ್ ಹೊಡೆಸ್ಕೊಂಡು ಬೆಂದಿರೋ ಅಂಥ ಈ ಎಲ್ಲ ತರಕಾರಿ ಸೊಪ್ಪನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ. ಇದೇ ಪ್ರೋಸೆಸ್ಸಲ್ಲಿ 2-3 ಥರ ಅಂದರೆ ಉಳ್ಸೊಪ್ಪು, ಶೀಸೊಪ್ಪು, ಮಸ್ಸೊಪ್ಪು ಅಂದರೆ ಒಂದು 3-4 ಥರ ಸಾಂಬಾರು ಮಾಡ್ಕೊಳ್ತೀವಿ. ನಂತರ ನಾನು ಪಲ್ಯ ಮಾಡ್ಕೋಬೇಕು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆ ಕೊಟ್ಕೊಂಡು ಹಚ್ಚಿಟ್ಕೊಂಡಿರೋಂಥ ತರಕಾರಿ, ಕಡಲೆಬೇಳೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮನೇಲಿ ಮಾಡಿಟ್ಟಿರೋಂಥ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ, ಅಂದರೆ ಇದನ್ನು ಕೂಡ ನಾವೆಷ್ಟು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2-3 ವಿಷಿಲ್ ಹೊಡೆಸ್ಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗುತ್ತೆ. ನಾನು ಪಲ್ಯಕ್ಕೆ ಯಾವುದೇ ರೀತಿ ರುಬ್ಕೊಳ್ಳೋದಿಲ್ಲ. ರುಬ್ಕೊಂಡ್ರೆ ಸ್ವಲ್ಪ ಮಸಾಲ ತಿನ್ನಬೇಕಾದ್ರೆ ಜಾಸ್ತಿ ಆಗಿದೆ ಅನಿಸುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಹೀಗೆ ಮಾಡ್ಕೊಳ್ತೀನಿ. ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಶಾವಿಗೆನೂ ಕೂಡ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅಂದರೆ ಒಂದು 10 ನಿಮಿಷ ಆಗುವಷ್ಟು ನೀಟಾಗಿ ಹುರ್ಕೊಂಡು ಪಾಯಸಕ್ಕೂ ಕೂಡ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ಕೊನೆಯ ವಾರದ ಅಂದರೆ 17ನೇ ವಾರದ ಶಿವಲಿಂಗನ ಮಾಡಬೇಕು ಅಂತ ಕೂತ್ಕೊಂಡೆ. ಈ ಶಿವಲಿಂಗ ಮಾಡೋದಕ್ಕೆ ಉತ್ತದ ಮಣ್ಣನ್ನೇ ತೊಗೋಬೇಕು. ಯಾರೆಲ್ಲ ವ್ರತ ಮಾಡ್ತಿರ್ತಾರಲ್ಲ ಅವರು 16 ವಾರಗಳು ಕೂಡ ಸೋಮವಾರ ಉಪವಾಸ ಇದ್ದು ಮಾಡಬೇಕು. ಯಾರೆಲ್ಲ ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋರು ಹಣ್ಣು ಹಂಪಲು ಇಂಥದ್ದನ್ನು ತಿಂದ್ಕೊಂಡು ಮಾಡ್ಬೋದು. ಇದಕ್ಕೆ ನೈವೇದ್ಯವಾಗಿ ಗೋಧಿ ಹಿಟ್ಟು, ತುಪ್ಪ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ಗೋಧಿ ಹಿಟ್ಟಲ್ಲೇ ಮಾಡೋದು. 9 ಎಡೆ ಇಟ್ಟಿರೋದ್ರಿಂದ ಆ 9 ಎಡೆಗೂ ಕೂಡ ಈ ನೈವೇದ್ಯನ ಸ್ವಲ್ಪ ಇಟ್ಟು ದೇವರಿಗೆ ಸಪ್ರೇಟಾಗಿ ನೈವೇದ್ಯನ ಅಂದರೆ ಮನೇಲಿ ಮಾಡಿರೋಂಥ ಎಲ್ಲ ರೀತಿಯ ಆಹಾರಗಳನ್ನ ಜೊತೆಗೆ ಮಾಡಿಟ್ಟಿರೋಂಥ ನೈವೇದ್ಯನ ಎಲ್ಲನೂ ಇಟ್ಟು ನಾನು ಹೇಳಿರೋಂಥ ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರಿಗೂ ಕೂಡ ಎಡೆ ಕೊಟ್ಟು ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಮಾಡಿರೋಂಥ ಎಲ್ಲನೂ ಅಡುಗೆಗಳ್ನೂ ಕೂಡ ಅವ್ರಿಗೂ ಬಡಿಸ್ಬಿಟ್ಟು ಕಳಿಸ್ದೆ. ಈ ಪೂಜೆಯಲ್ಲಿ ತುಂಬ ಮುಖ್ಯವಾಗಿರೋದು ಏನಪ್ಪ ಅಂದರೆ ಎಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಕೈಲಿ ಎಷ್ಟು ಎಟ್ಕುತ್ತೋ ಅಷ್ಟು ಶ್ರದ್ಧೆಯಿಂದ ಮಾಡಿ. ಸಾಧ್ಯ ಆದರೆ ಬಂದಿರೋವಂಥ ನೀವು ಎಷ್ಟು ಜನಕ್ಕೆ ಕರೆದಿರ್ತೀರಲ್ಲ ಅವರಿಗೆ ಹೊಟ್ಟೆ ತುಂಬ ಊಟನ ಬಡಿಸಿ ಕಳಿಸಿ. ಅವರು ತೃಪ್ತಿಯಾಗಿ ಊಟ ಮಾಡಿ ಹೋದರೆ ನಾವು ಮಾಡಿರೋವಂಥ ಪೂಜೆ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾರೆ. ನಾವೆಷ್ಟೇ ಆಡಂಬರವಾಗಿ ತುಂಬ ವೆರೈಟಿಯಾಗಿ ಅಡುಗೆಗಳನ್ನ ಮಾಡಿದ್ರೆ ಮಾತ್ರ ವ್ರತ ಅಲ್ಲ. ನಿಮಗೆ ಎಷ್ಟು ಶಕ್ತಿ ಇರುತ್ತೆ, ನಮಗೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ವಾರ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮಾಡಿರೋಂಥ ಲಿಂಗಗಳನ್ನ ನದಿಗೆ ಬಿಡಬೇಕು ಅಂತ ಬಂದ್ವಿ. ಇಲ್ಲಿ ನಾವು ಇರೋ ಹತ್ರ ಯಾವುದೇ ನದಿ ಹರಿಯೋದಿಲ್ಲ. ಗೊರವನಹಳ್ಳಿ ನಿಯರ್ ಇರೋದ್ರಿಂದ ಅಲ್ಲೇ ಡ್ಯಾಮ್ ಇದೆ. ಡ್ಯಾಮಲ್ಲಿ ಅಷ್ಟು ನೀರಿಲ್ಲ, ಮಳೆ ಇಲ್ಲದೆ ಇರೋದ್ರಿಂದ ನೀರು ಕಂಪ್ಲೀಟಾಗಿ ಕಡಿಮೆ ಆಗಿದೆ. ನಾವು ಎಲ್ಲ ಪೂಜೆ ಮಾಡಿ ನನ್ನ ಮಗಳ ಹತ್ರನೂ ಪೂಜೆ ಮಾಡಿಸಿದ್ವಿ. ಅವಳು ಕೂಡ ಪೂಜೆ ಮಾಡಿದ್ಲು. ಪೂಜೆ ಎಲ್ಲ ಮುಗಿಸಿ ಮಾಡಿರೋಂಥ ಈ 17 ಲಿಂಗಗಳನ್ನು ಕೂಡ ನೀರಿಗೆ ಬಿಡಬೇಕು. ನದಿ ಹರಿಯೋ ಆಗಿದ್ರೆ ಚೆನ್ನಾಗಿರುತ್ತೆ. ಬಟ್ ಪಕ್ಕದಲ್ಲೆಲ್ಲೂ ಯಾವುದೇ ನದಿ ಇಲ್ಲದೆ ಇರೋದ್ರಿಂದ ನೀರು ಕಡಿಮೆ ಆಗಿದೆ. ಅಲ್ಲೇ ಬಿಟ್ಬಿಟ್ಟು
ಅದೇ ನೀರಿಗೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಶಿವಲಿಂಗಗಳನ್ನ ನದಿಗೆ ಬಿಟ್ವಿ. ಥ್ಯಾಂಕ್ ಯು.